Dear students, welcome back to the live commerce classes. ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ, ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಸಿಲೆಬಸ್ಸಲ್ಲಿ ಸೆಕೆಂಡ್ ಯೂನಿಟ್ ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಓಕೆ, ಸೆಕೆಂಡ್ ಯೂನಿಟ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಮೀನಿಂಗ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ನಾವೇನು ಮಾಡೋಣ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದರೆ ಏನಂತ ಮೊದಲಿಗೆ ತಿಳಿದುಕೊಳ್ಳೋಣ. Financial market is a place where exchange of financial instruments takes place. Financial market ಅಂದ್ರೆ ಏನು? It is a place where exchange of financial instruments takes place. ಇಲ್ಲಿ ಏನಾಗುತ್ತೆ, ಫೈನಾನ್ಷಿಯಲ್ ಮಾರ್ಕೆಟ್ ಇದೊಂದು ಸ್ಥಳ ಆಗಿದ್ದು ಇಲ್ಲಿ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೋತೀವಿ. ಯಾವೊಂದು ಸ್ಥಳದಲ್ಲಿ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳನ್ನ ಲೈಕ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಇವುಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತೀವಲ್ಲ, ಅಂಥ ಸ್ಥಳಕ್ಕೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಓಕೆ, ಇಟ್ ಪ್ರೊವೈಡ್ಸ್ ನೆಸಸರಿ ಮೆಕ್ಯಾನಿಸಮ್ ಫಾರ್ ದಿ ಎಕ್ಸ್ಚೇಂಜ್ ಆ್ಯಂಡ್ ಟ್ರೇಡಿಂಗ್ ಆಫ್ ಫೈನಾನ್ಷಿಯಲ್ ಪ್ರಾಡಕ್ಟ್. ನಮಗೇನಾಗುತ್ತೆ, ಫೈನಾನ್ಷಿಯಲ್ ಮಾರ್ಕೆಟ್ ಇದು ಒಂದು ನೆಸಸರಿ ಮೆಕ್ಯಾನಿಸಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಟ್ರೇಡಿಂಗ್ ಆಫ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್. ಒಂದು ಫೈನಾನ್ಷಿಯಲ್ ಪ್ರಾಡಕ್ಟಲ್ಲಿ ನಾವು ಎಕ್ಸ್ಚೇಂಜ್ ಮಾಡಿಕೊಳ್ಳಿಕ್ಕೆ ಅಥವಾ ಟ್ರೇಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ, ಒಂದು ಒಳ್ಳೆಯ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡುವಂಥದ್ದು ಸ್ಥಳ ಅಂತ ನಾವು ಇದಕ್ಕೆ ಹೇಳ್ಬೋದು. ಇರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕಾಗಲಿ ಅಥವಾ ಅದರ ಟ್ರೇಡ್ ಮಾಡೋದಕ್ಕಾಗಲಿ ಸ್ಥಳ ಒದಗಿಸುವಂಥ ಒಂದು ಮಾರ್ಕೆಟ್ಗೆ ನಾವೆಂತ ಕರಿತೀವಿ, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ಲ. ಈಗ ನಾವೇನು ಮಾಡೋಣ, ಡೆಫಿನೇಷನನ್ನು ನೋಡೋಣ. ಎ ಫೈನಾನ್ಷಿಯಲ್ ಮಾರ್ಕೆಟ್ may be defined as financial market is a market in which financial securities. ಫೈನಾನ್ಷಿಯಲ್ ಮಾರ್ಕೆಟ್ ಇದೊಂದು ಮಾರುಕಟ್ಟೆಯಾಗಿದ್ದು ಇಲ್ಲಿ ಏನಾಗುತ್ತೆ, ಫೈನಾನ್ಷಿಯಲ್ ಸೆಕ್ಯೂರಿಟಿಗಳನ್ನು, ಯಾವ ಸೆಕ್ಯೂರಿಟಿಗಳು, ಪ್ರಾಡಕ್ಟ್ಸ್, ಫೈನಾನ್ಷಿಯಲ್ ಪ್ರಾಡಕ್ಟ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಆ್ಯಂಡ್ ಆಲ್ಸೋ ಫೈನಾನ್ಷಿಯಲ್ ಅಸೆಟ್ಸ್ ಆರ್ ಟ್ರೇಡೆಡ್ ಆರ್ ಟ್ರಾನ್ಸ್ಫರ್ಡ್. ಫೈನಾನ್ಷಿಯಲ್ ಮಾರ್ಕೆಟ್ ಒಂದು ಮಾರ್ಕೆಟ್ ಆಗಿದ್ದು ಇಲ್ಲಿ ನಾವೇನು ಮಾಡ್ತೀವಿ, ಫೈನಾನ್ಸ್ಗೆ ರಿಲೇಟೆಡ್ ಪಟ್ಟಂತೆ ಸೆಕ್ಯೂರಿಟಿಗಳಾದ ಪ್ರಾಡಕ್ಟ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ಗಳಾದ ಶೇರ್, ಡಿಬೆಂಚರ್ಸ್ ಇವುಗಳಾಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಅಸೆಟ್ಗಳು ಕೂಡ ಆಗಿರ್ಬೋದು, ಇವುಗಳನ್ನ ಏನು ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ, ಟ್ರೇಡ್ ಮಾಡ್ತೀವಿ, ಅಥವಾ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. Financial securities or products or instruments or assets represent a claim to the payment of sum of money sometime in future and periodic payment in the form of dividend or interest. ಇಲ್ಲಿ ಏನಾಗುತ್ತೆ, ನಾವೇನು ಮಾಡ್ತೀವಿ, ಫೈನಾನ್ಷಿಯಲ್ ಸೆಕ್ಯೂರಿಟೀಸ್, ಫೈನಾನ್ಷಿಯಲ್ ಸೆಕ್ಯೂರಿಟಿಗಳಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಫೈನಾನ್ಷಿಯಲ್ ಅಸೆಟ್ಗಳನ್ನು ಇದು ಏನು ಮಾಡುತ್ತೆ, ರೀಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಪೇಮೆಂಟ್ಗಳು ಮಾಡೋ ಮುಖಾಂತರ, ಕೆಲವೊಂದು ಹಣವನ್ನು ಪೇಮೆಂಟ್ ಮಾಡೋ ಮುಖಾಂತರ ನಾವೇನು ಮಾಡ್ತೀವಿ, ಇನ್ ಫ್ಯೂಚರ್ ಆ್ಯಂಡ್ ಪಿರಿಯಾಡಿಕ್ ಪೇಮೆಂಟ್, ಫ್ಯೂಚರಲ್ಲಿ ಕೂಡ ಪೇಮೆಂಟನ್ನು ಮಾಡ್ಬೋದು ಅಥವಾ ಪಿರಿಯಾಡಿಕ್ ಆಗಿ ಕೂಡ ನಾವು ಪೇಮೆಂಟನ್ನು ಮಾಡ್ಬೋದು. ಇನ್ ದ ಫಾರ್ಮ್ ಆಫ್ ಡಿವಿಡೆಂಟ್ ಆರ್ ರೆಂಟ್ ಅಥವಾ ಇಂಟ್ರೆಸ್ಟ್ ಅಥವಾ ಡಿವಿಡೆಂಟ್ ಆಧಾರದ ಮೇಲೆ ಫ್ಯೂಚರಲ್ಲಿ ನಾವೇನು ಪೇಮೆಂಟನ್ನು ಮಾಡ್ತೀವಲ್ಲ, ಇದಕ್ಕೆ ಏನಂತ ಕರಿತೀವಿ, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಓಕೆ, ಸಿಂಪಲ್ಲಾಗಿ ಹೇಳಬೇಕಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು, ಇರ್ತಕ್ಕಂಥ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳಿಗೆ, ಫೈನಾನ್ಷಿಯಲ್ ಪ್ರಾಡಕ್ಟ್ಗಳಿಗೆ ಟ್ರೇಡ್ ಮಾಡಲು ಅವಕಾಶ ಒದಗಿಸಿಕೊಡುವ ಒಂದು ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಓಕೆ, ಈಗ ನಿಮಗೆಲ್ಲ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ಲ. ಈಗ ನಾವೇನು ಮಾಡೋಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಹಾಗಾದರೆ ಈ ಫೈನಾನ್ಷಿಯಲ್ ಮಾರ್ಕೆಟ್ ಗುಣಲಕ್ಷಣಗಳು ಏನಿದ್ದಾವೆ, ಫೈನಾನ್ಷಿಯಲ್ ಮಾರ್ಕೆಟ್ ಯಾವ ಒಂದು ಗುಣಲಕ್ಷಣಗಳ ಒಳಗೊಂಡಿದೆ ಅನ್ನೋದನ್ನು ಈಗ ನೋಡೋಣ. ಮೊದಲೇ ಗುಣಲಕ್ಷಣ, ಲಾರ್ಜ್ ವಾಲ್ಯೂಮ್. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಎ ಲಾರ್ಜ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ದ ಸ್ಪೀಡ್ ವಿತ್ ವಿಚ್ ಫೈನಾನ್ಷಿಯಲ್ ರಿಸೋರ್ಸಸ್ ಮೂವ್ ಫ್ರಮ್ ಒನ್ ಫೈನಾನ್ಷಿಯಲ್ ಮಾರ್ಕೆಟ್ ಟು ಅನದರ್ ಮಾರ್ಕೆಟ್. ಇಲ್ಲೇನಾಗುತ್ತೆ, ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳು,
ಫೈನಾನ್ಸ್ಗೆ ಸಂಬಂಧಪಟ್ಟಂಥ ಟ್ರಾನ್ಸಾಕ್ಷನ್ಗಳಾಗಿರ್ಬೋದು, ಗೂಡ್ಸ್ಗಳ ಮಾರಾಟ ಅಥವಾ ಎಕ್ಸ್ಚೇಂಜ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಶೇರ್ ಮಾರ್ಕೆಟಲ್ಲಿ ಎಕ್ಸಾಂಪಲ್ ತೊಗೊಂಡು ನಾವು ಏನು ಮಾಡ್ತೀವಿ, ಶೇರ್ಗಳನ್ನು ಬಲ್ಕ್ ಅಥವಾ ಒಂದು ಬಂಡಲ್ ಅಂತ ಹೇಳ್ಬೋದು. ಒಂದು ಬಂಡಲಲ್ಲಿ ಶೇರ್ಗಳನ್ನ ಪರ್ಚೇಸ್ ಮಾಡ್ತೀವಿ. ಅವುಗಳನ್ನ ಏನು ಮಾಡ್ತೀವಿ, ಬಂಡಲ್ ರೂಪದಲ್ಲಿ ಪರ್ಚೇಸ್ ಮಾಡಿಕೊಂಡು ಬಂಡಲ್ ರೂಪದಲ್ಲೇ ಸೆಲ್ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಏನಾಗುತ್ತೆ ಲಾರ್ಜ್ ವಾಲ್ಯೂಮ್ ಅಂದರೆ ಹೆಚ್ಚಿನ ಒಂದು ಕ್ವಾಂಟಿಟಿಯಲ್ಲಿ ನಾವು ಖರೀದಿ ಮಾಡ್ತೀವಿ. ಸೊ ಇಂಥದಕ್ಕೂ ಕೂಡ ಇದು ಏನಾಗುತ್ತೆ ಲಾರ್ಜ್ ವಾಲ್ಯೂಮ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಟ್ರೇಡ್ ಮಾಡೋದು, ಇದು ಕೂಡ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಗುಣಲಕ್ಷಣ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋರು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಲಾರ್ಜ್ ವಾಲ್ಯೂಮ್ ರೂಪದಲ್ಲಿ ಕೂಡ ಟ್ರೇಡ್ ಮಾಡ್ತಾರೆ. ಓಕೆ, ಅದೇ ರೀತಿಯಾಗಿ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಡಾಮಿನೇಷನ್ ಆಫ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟರೀಸ್. ಡಾಮಿನೇಷನ್ ಆಫ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟರೀಸ್. Financial markets are dominated by financial intermediaries who takes investment decisions as well as risks on behalf of their depositors. ಇಲ್ಲಿ ಏನಾಗುತ್ತೆ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟ್ಸ್ಗಳು ತಮ್ಮ ಡಾಮಿನೆಂಟನ್ನು ಹೊಂದಿರ್ತಾರೆ, ತಮ್ಮ ಸ್ವಾಮ್ಯವನ್ನು ಹೊಂದಿರ್ತಾರೆ. ಅವರೇ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕಂದರೆ ಅವ್ರೇನು ಮಾಡ್ತಾರೆ, ಇಂಟರ್ಮಿಡಿಯೇಟರ್ಸ್ ಅವರು ಒಬ್ಬ ಡಿಪಾಸಿಟರ್ನ ಪರವಾಗಿ, ಒಬ್ಬ ಇನ್ವೆಸ್ಟರ್ನ ಪರವಾಗಿ ತಾವು ಡಿಪಾಸಿಟನ್ನು ಇನ್ವೆಸ್ಟನ್ನು ಮಾಡಿ ಅದರ ರಿಸ್ಕನ್ನು ಕೂಡ ಡಿಪಾಸಿಟರ್ ಪರವಾಗಿ ತಾವೇ ತೆಗೆದುಕೊಳ್ತಾರೆ. ಕೆಲವೊಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಗಳನ್ನು ಕೂಡ ತಾವೇ ತೆಗೆದುಕೊಳ್ತಾರೆ. ಸೊ ಇಲ್ಲೇನಾಗುತ್ತೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಇಂಟರ್ಮಿಡಿಯೇಟರೀಸ್ ಅವರೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಕೂಡ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಹೈ ವೊಲಟೈಲ್. ಹೈ ವೊಲಟೈಲ್ ಅಂದರೆ ಜಾಸ್ತಿ ಚೇಂಜ್ ಆಗ್ತಾ ಇರೋದು, ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಾ ಇರೋದು. Financial markets are highly volatile and susceptible to panic and distress selling of financial assets, as well as the behavior of limited group of operators can get generalized. ಇಲ್ಲಿ ಏನಾಗುತ್ತೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಪ್ರತಿಯೊಂದು ಫೈನಾನ್ಷಿಯಲ್ ಅಸೆಟ್ಗಳು ಬೆಲೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾಕಂದರೆ ಇದು ಯಾರ ಕೈಲೂ ಕಂಟ್ರೋಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಇನ್ವೆಸ್ಟರ್ಸ್ ಅವರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಏನಾಗ್ಬೋದು ಜಾಸ್ತಿ ವೊಲಟೈಲ್ ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ಪ್ರೈಸಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಓಕೆ, ಸೊ ಪ್ರೈಸ್ ವೊಲಟೈಲ್, ಹೈಲಿ ವೊಲಟೈಲ್ ಕೂಡ ಒಂದು ಗುಣ ಅಂತ ಲಕ್ಷಣ ಅಂತ ನಾವು ಇಲ್ಲಿ ಹೇಳಬಹುದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಇಂಟರ್ ಡಿಪೆಂಡೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ ಆರ್ ಅಸೋಸಿಯೇಟೆಡ್ ವಿತ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಇಲ್ಲೇನಾಗುತ್ತೆ ಕೆಲವೊಂದು ನೆಗೆಟಿವ್ ಸಂಬಂಧಪಟ್ಟಂಥ ಅಂಶಗಳು ಕೂಡ ಈ ಫೈನಾನ್ಷಿಯಲ್ ಮಾರ್ಕೆಟ್ ಜೊತೆಗೆ ಹೊಂದಿಕೊಂಡಿವೆ. ಎ ಫೇಲ್ಯೂರ್ ಇನ್ ಎನಿ ಒನ್ ಟೈಪ್ ದೀಸ್ ಮಾರ್ಕೆಟ್ ಮೇ ಅಫೆಕ್ಟ್ ಅದರ್ ಟೈಪ್ಸ್ ಆರ್ ಸೆಗ್ಮೆಂಟ್ಸ್ ಇನ್ಕ್ಲೂಡಿಂಗ್ ನಾನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಏನಾಗುತ್ತೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಏನಾದರೂ ಚೇಂಜಸ್ ಆದರೆ, ಅಲ್ಲಿ ಏನಾದರೂ ಫೇಲ್ ಆದರೆ, ಯಾವುದಾದ್ರೂ ಒಂದು ಫೇಲ್ ಆದರೆ ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ ಎಲ್ಲ ಒಂದು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳಲ್ಲೂ ಕೂಡ ವ್ಯತ್ಯಾಸಗಳನ್ನ ಬರೋ ರೀತಿ ಮಾಡುತ್ತೆ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ನಾನ್ ಫೈನಾನ್ಷಿಯಲ್ ಮಾರ್ಕೆಟ್ಗಳು ಕೂಡ ವ್ಯತ್ಯಾಸವನ್ನು ಕಾಣ್ತವೆ. ಅರ್ಥ ಆಯ್ತಲ್ಲ, ಇದು ಕೂಡ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಗುಣಲಕ್ಷಣ. ಯಾವುದು ಹೇಳಿ, ಇಂಟರ್ ಡಿಪೆಂಡೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಅಂದರೆ ಫೈನಾನ್ಷಿಯಲ್ ಮಾರ್ಕೆಟ್ಗಳು ಒಂದರ ಮೇಲೆ ಒಂದು ಡಿಪೆಂಡ್ ಆಗಿದ್ದಾವೆ. ಯಾವ ರೀತಿ, ಫಾರ್ ಎಕ್ಸಾಂಪಲ್ ನಮ್ಮ ಷೇರು ಮಾರುಕಟ್ಟೆಯಲ್ಲಿ ಇವತ್ತಿರ್ತಕ್ಕಂಥ ರೇಟು ಏನಾಗ್ತಾ ಇರುತ್ತೆ, ಪ್ರತಿಯೊಂದು ಸೆಕೆಂಡ್ಗೊಮ್ಮೆ ರೇಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ರೇಟ್ ಪ್ರಕಾರ ಆ ಮಾರ್ಕೆಟ್ ರನ್ ಆಗ್ತಾ ಇರುತ್ತೆ. ಅದ್ರ ಬೇಸ್ ಮೇಲೇ ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಅವರು ಕೂಡ ಏನು ಮಾಡ್ತಾರೆ, ಹೂಡಿಕೆ ಮಾಡೋರು ಕೂಡ ಅದನ್ನು ಅನಲೈಸ್ ಮಾಡ್ತಾ ಇರ್ತಾರೆ. ಸೊ ಆ ಬೆಲೆಯಲ್ಲಿ ಏನಾದರೂ ಕಡಿಮೆ ಆದರೆ ಆವಾಗ ಅವ್ರು ಏನು ಮಾಡ್ತಾರೆ, ತಮ್ಮ ಇನ್ವೆಸ್ಟ್ಮೆಂಟನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ. ಸೊ ಈ ರೀತಿಯಾಗಿ ಫೈನಾನ್ಷಿಯಲ್ ಮಾರ್ಕೆಟ್ ಕೇವಲ ಅದರ ಮೇಲೆ ಮಾತ್ರ ಅಲ್ಲದೆ ನಾನ್ ಫೈನಾನ್ಷಿಯಲ್ ಮಾರ್ಕೆಟ್ ಮೇಲೆ ಕೂಡ ತನ್ನ ಪ್ರಭಾವ ಬೀರುತ್ತೆ ಅಂತ ನಾವಿಲ್ಲಿ ಹೇಳಬಹುದು. ಓಕೆ, ನೆಕ್ಸ್ಟ್ ಒನ್ ಇಂಟಿಗ್ರೇಷನ್ ಆಫ್ ಮಾರ್ಕೆಟ್ಸ್. ಇಂಟಿಗ್ರೇಷನ್ ಆಫ್ ಮಾರ್ಕೆಟ್ ಮೀನ್ಸ್ ಡೊಮೆಸ್ಟಿಕ್ ಫೈನಾನ್ಷಿಯಲ್ ಮಾರ್ಕೆಟರ್ಸ್ ಆರ್ ಗೆಟ್ಟಿಂಗ್ ಇಂಟಿಗ್ರೇಟೆಡ್ ವಿತ್ ವರ್ಲ್ಡ್ ವೈಡ್ ಫೈನಾನ್ಷಿಯಲ್ ಮಾರ್ಕೆಟ್. ಇದೇನಾಗುತ್ತೆ, ನಮ್ಮ ಇರ್ತಕ್ಕಂಥ ಡೊಮೆಸ್ಟಿಕ್ ಮಾರ್ಕೆಟ್ ಇದೇನಾಗುತ್ತೆ
ವರ್ಲ್ಡ್ ವೈಡ್ ಇರ್ತಕ್ಕಂಥ ಫೈನಾನ್ಷಿಯಲ್ ಮಾರ್ಕೆಟ್ ಜೊತೆಗೆ ಸಂಬಂಧ ಹೊಂದಿದೆ. ದ ಫೇಲ್ಯೂರ್ ಆ್ಯಂಡ್ ವಲ್ನರಬಿಲಿಟಿ ಇನ್ ಎ ಪರ್ಟಿಕ್ಯುಲರ್ ಡೊಮೆಸ್ಟಿಕ್ ಮಾರ್ಕೆಟ್ ಕ್ಯಾನ್ ಹ್ಯಾವ್ ಇಂಟರ್ನ್ಯಾಷನಲ್ ರಾಮಿಫಿಕೇಷನ್. ಇಲ್ಲಿ ಏನಾಗುತ್ತೆ, ನಮ್ಮಿರ್ತಕ್ಕಂಥ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಏನಾದರೂ ಫೇಲ್ ಆದರೆ ಅಥವಾ ಏನಾದರೂ ವೋಲಟೈಲ್ ಚೇಂಜಸ್ ಆದರೆ ಅದೇನಾಗುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಕೂಡ ಚೇಂಜ್ ಮಾಡುತ್ತೆ. ಯಾಕಂದರೆ ಪ್ರತಿಯೊಂದು ಮಾರ್ಕೆಟ್ ಕೂಡ ಏನಾಗಿದ್ದಾವೆ, ಒಂದಕ್ಕೊಂದು ರಿಲೇಟೆಡ್ ಇದ್ದಾವೆ, ಒಂದರ ಮೇಲೆ ಒಂದು ಡಿಫೆಂಡ್ ಆಗಿದ್ದಾವೆ. ಈ ರೀತಿ ಒಂದು ಮಾರ್ಕೆಟಲ್ಲಿ ಏನಾದರೂ ಚೇಂಜಸ್ ಆದರೆ ಆಟೋಮೆಟಿಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾರ್ಕೆಟ್ಗಳಲ್ಲಿ ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು ಅಥವಾ ನಾನ್ ಫೈನಾನ್ಷಿಯಲ್ ಮಾರ್ಕೆಟ್ ಆಗಿರ್ಬೋದು ಅಲ್ಲೂ ಕೂಡ ಚೇಂಜಸ್ ನಾವು ಕಾಣ್ತೀವಿ. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ಲ? ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಮೊದಲನೇ ಗುಣಲಕ್ಷಣ ಯಾವುದು? ಲಾರ್ಜ್ ವಾಲ್ಯೂಮ್. ಸೆಕೆಂಡ್ ಒನ್, ಡಾಮಿನೇಷನ್ ಆಫ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟರೀಸ್. ಥರ್ಡ್ ಒನ್, ಹೈಲಿ ವಾಲಟೈಲ್. ಫೋರ್ತ್ ಒನ್, ಇಂಟರ್ಡಿಪೆಂಡೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಆ್ಯಂಡ್ ಲಾಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಮಾರ್ಕೆಟ್ಸ್. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ತಿಳಿದಿದ್ದೀವಿ. ಓಕೆ, ರಿಮೈನಿಂಗ್ ಪಾರ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.